ಹೈದರಾಬಾದ್ನಲ್ಲಿ ಮೊದಲು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುತ್ತಿದ್ದವನು ಯಾಕೋ ಅದು ಬೋರ್ ಅನ್ನಿಸಿ ಸ್ವಂತವಾಗಿ ಡಿಟೆಕ್ಟಿವ್ ಕೆಲಸ ಪ್ರಾರಂಭ ಮಾಡಿ ಯಶಸ್ವಿಯಾಗಿದ್ದ. ಪೊಲೀಸ್ ಕೆಲಸ ಬಿಟ್ಟರೂ ಬಾಡಿಯನ್ನು ಅದೇ ಥರ ಕಾಪಾಡಿಕೊಂಡಿದ್ದ. ಶಿಸ್ತಿನ ಜೀವನ ಅಳವಡಿಸಿಕೊಂಡಿದ್ದರ ಕಾರಣ ದೇಹ ಕಟು ಮಸ್ತಾಗಿತ್ತು. ಅದು ಅವನ ವೃತ್ತಿಗೆ ಅನಿವಾರ್ಯವೂ ಆಗಿತ್ತು. ಆಗಲೇ ಬೀದಿಯಲ್ಲಿ ಕತ್ತಲಾವರಿಸಿ ಸಂಜೆ ಬೀದಿ ದೀಪದ ಬೆಳಕು ಚೆಲ್ಲಿತ್ತು. ವಿಶಾಲ್ 2ನೇ ಫ್ಲೋರ್ಗೆ ಹೋದ. ಅಲ್ಲಿ ಬಣ್ಣ ಬಣ್ಣದ ದೀಪಗಳ ನಡುವೆ ಬಾರ್ ಡ್ಯಾನ್ಸರ್ ಒಂದು ಹಿಂದಿ ಹಾಡಿಗೆ ಡ್ಯಾನ್ಸ್ ಮಾಡ್ತಿದ್ಲು. ಒಂದು ಟೇಬಲನ್ನು ಹಿಡಿದು ವಿಶಾಲ್ ಡ್ರಿಂಕ್ಸ್ಗೆ ಆರ್ಡರ್ ಮಾಡಿದ. ಬೇರರ್ ಡ್ರಿಂಕ್ಸ್ ತಂದಿಟ್ಟ. ಡ್ರಿಂಕ್ಸ್ ಸಿಪ್ ಮಾಡುತ್ತಾ ಪಕ್ಕದಲ್ಲಿ ದೊಡ್ಡ ಟೇಬಲ್ನಲ್ಲಿ ಯುವಕರ ಗುಂಪನ್ನು ವಿಶಾಲ್ ಸೂಕ್ಷ್ಮವಾಗಿ ಗಮನ ಹರಿಸತೊಡಗಿದ. ಆ ಪಕ್ಕದ ಟೇಬಲ್ನಲ್ಲಿ ಹಲವು ಯುವಕರು ಕುಳಿತು ಕುಡಿಯುತ್ತಾ ಜೋರಾಗಿ ಗಲಾಟೆ ಮಾಡುತ್ತಿದ್ದರು. ಅಷ್ಟರಲ್ಲಿ ಬಾರ್ ಕೌಂಟರ್ನಲ್ಲಿ ಕುಳಿತ ವ್ಯಕ್ತಿ ಒಂದು ಹೊಸ ಬಾಟಲನ್ನು ಆ ಮೇಜಿಗೆ ತಂದು, ತೆಗೆದುಕೊಳ್ಳಿ, ಇದು ಬಹಳ ಸ್ಪೆಷಲ್ ಡ್ರಿಂಕ್ಸ್ ಎಂದು ನಿಮಗಾಗಿ ನನ್ನ ತೋಫಾ ಅಂದ. ಆಗ ಅವರೆಲ್ಲ ಏನು ಸ್ಪೆಷಲ್ ಇವತ್ತು ಎಂದು ಕೇಳತೊಡಗಿದರು. ಆ ವ್ಯಕ್ತಿ ಮಹರ್ಷಿ ಅರೆಸ್ಟ್ ಆದ ಖುಷಿಗೆ ಎಂದ. ಓ ಎಂದವರೆಲ್ಲ ಕಿರುಚಿದರು. ಸರಿ ಬಾ, ನೀನು ಸೆಲೆಬ್ರೇಟ್ ಮಾಡು, ಬಾ ಪೆಗ್ ಹಾಕು ಎಂದರು. ಇಲ್ಲ, ನಾನು ಡ್ಯೂಟಿ ಅವರ್ಸ್ನಲ್ಲಿ ಕುಡಿಯೋದಿಲ್ಲ, ನಿಮಗೆ ಗೊತ್ತಿದೆಯಲ್ಲ ಎಂದು ಸೀರಿಯಸ್ ಆಗಿ ಕೇಳಿದ. ನಿನ್ನದೇ ಬಾರ್, ನಿಂಗೆಂಥ ಟೈಮಿಂಗ್ಸ್ ಎಂದರು. ಅವನು ಮಾತನಾಡದೆ ಸುಮ್ಮನೆ ಬಾರ್ ಕೌಂಟರ್ಗೆ ಹೋಗಿ ಕುಳಿತ. ವಿಶಾಲ್ಗೆ ಈಗ ಅವನೇ ರಾಹುಲ್ ಎಂದು ಸ್ಪಷ್ಟವಾಯಿತು. ರಾಹುಲ್ ಇಲ್ಲಿರುವ ಖಚಿತ ಮಾಹಿತಿ ಮೇಲೆ ಬಂದಿದ್ದ. ಈಗ ಉಪಾಯವಾಗಿ ಇವನ ಬಾಯಿ ಬಿಡಿಸಬೇಕೆಂದು ಕುಳಿತ ಅಲ್ಲಿಂದ ಎದ್ದು ಬಾರ್ ಕೌಂಟರ್ ಪಕ್ಕ ಹೋದ. ಅಲ್ಲಿ ರಾಹುಲ್ನ ಉದ್ದೇಶಿಸಿ, ನಿಮ್ಮ ಹತ್ರ ಮಾತಾಡಬೇಕು, ಪರ್ಸನಲ್ ಆಗಿ ಎಂದ. ರಾಹುಲ್ ವಿಶಾಲ್ನನ್ನು ಮೇಲಿನಿಂದ ಕೆಳಗೆ ನೋಡಿ, ಯಾರು ನೀವು, ಯಾವ ವಿಚಾರ ಎಂದು ಕೇಳಿದ. ಮಹರ್ಷಿ ವಿಚಾರ ಎಂದು ಮೆತ್ತಗೆ ಧ್ವನಿಯಲ್ಲಿ ಹೇಳಿದ ವಿಶಾಲ್. ಇದನ್ನು ಕೇಳಿ ರಾಹುಲ್ ಮುಖ ವಿವರಣವಾಯಿತು. ನಾನು ಬ್ಯುಸಿಯಾಗಿದ್ದೇನೆ ಎಂದ. ಕೂಡಲೇ ತನ್ನ ID ಕಾರ್ಡ್ ತೆಗೆದು ತೋರಿಸಿದ ವಿಶಾಲ್. ಸಹಕರಿಸದಿದ್ದರೆ ಒತ್ತು ಕರೆದುಕೊಂಡು ಹೋಗಬೇಕಾಗ್ತದೆ ಎಂದಾಗ ರಾಹುಲ್ ಮನಸ್ಸಿಲ್ಲದ ಮನಸ್ಸಿನಿಂದ ತನ್ನ ಸೀಟಿನ ಹಿಂದುಗಡೆ ಇದ್ದ ಬಾಗಿಲನ್ನು ತೆರೆದು ಅಲ್ಲಿದ್ದ ಕ್ಯಾಬಿನ್ ಒಳಗಡೆಗೆ ಕರೆದುಕೊಂಡು ಹೋಗಿ, ಬನ್ನಿ ಇಲ್ಲಿ ಮಾತಾಡೋಣ ಎಂದ. ಸರಿ ಎಂದ ವಿಶಾಲ್ ಅವನನ್ನು ಹಿಂಬಾಲಿಸಿದ. ವಿಶಾಲ್ ರಾಹುಲ್ನನ್ನು ಸೂಕ್ಷ್ಮವಾಗಿ ಅಲೆಯತೊಡಗಿದ. 2 ಕೈಗಳಿಗೆ ಹಾವಿನ ಡಿಸೈನ್ ಟ್ಯಾಟೋ ಹಾಕಿದ್ದ. ನೀಲಿ ತೇಪೆ ಹಾಕಿದ ಜೀನ್ಸ್, ವಿಚಿತ್ರ ಮಾದರಿಯ ಹೇರ್ ಸ್ಟೈಲ್, ಕುತ್ತಿಗೆಗೆ ಮಣಿಗಳ ಸರ, ಕೈಯಲ್ಲಿ ಕಪ್ಪಗಿನ ಲೆದರ್ ಬ್ಯಾಂಡ್. ಈ ಥರದ ಪೋಷಾಕಿನಲ್ಲಿ ಪೋರ್ಕಿಗಳ ಥರ ಕಾಣಿಸಿದ. ಹೇಳಿ, ಏನು ಮಾತನಾಡುವುದಿತ್ತು ಆಲಸ್ಯದಿಂದ ಪ್ರಶ್ನಿಸಿದ ರಾಹುಲ್. ಓಕೆ, ಈಗ ಹೇಳಿ, ಈ ಕೆಸಿನೋ ನಿಮ್ಮ ಸ್ವಂತನಾ? ಹೌದು, ಚುಟುಕಾಗಿ ಉತ್ತರಿಸಿದ. ಎಷ್ಟು ಇನ್ವೆಸ್ಟ್ ಮಾಡಲು ಹಣ ಎಲ್ಲಿಂದ ಬಂತು? ಯಾರೋ ಕೊಟ್ಟರು, ಅದೆಲ್ಲ ವಿಚಾರ ನಿಮಗೆ ಯಾಕೆ? ಧ್ವನಿ ಸ್ವಲ್ಪ ಹೇರಿತ್ತು. ವೆಂಕಟಾಚಲಂ ಅವರ ಹುಡುಗರೇನಾ? ವಿಶಾಲ್ ಕೇಳಿದ. ಇರಬಹುದು, ಉಡಾಫೆಯಾಗಿ ಉತ್ತರಿಸಿದ ರಾಹುಲ್. ಅವರು ಯಾಕೆ ಕೊಟ್ಟರು? ಸ್ವಂತ ಮಗನಿಗಾಗಿ ಇರಬಹುದು. ವಿಶಾಲ್ ತನಗೆ ಅವನು ವೆಂಕಟಾಚಲಂ ಅವರ ಮಗ ಎಂಬ ವಿಚಾರ ಗೊತ್ತಿದೆ ಎಂಬುದನ್ನು ಸೂಚ್ಯವಾಗಿ ತಿಳಿಸಿದ. ಇವನು ಡಿಟೆಕ್ಟಿವ್ ಅಂದರೆ ನನ್ನ ಬಗ್ಗೆ ವಿಷಯ ತಿಳಿದುಕೊಂಡೇ ಬಂದಿರ್ತಾನೆ, ಸ್ವಲ್ಪ ಹುಷಾರಾಗಿ ಉತ್ತರಿಸಬೇಕು ಅಂದುಕೊಂಡ. ಕೂಡಲೇ ಮುಖದಲ್ಲಿ ವಿನಯವನ್ನು ತಂದುಕೊಂಡ ರಾಹುಲ್. ಹೇಳಿ, ನನ್ನಿಂದ ನಿಮಗೇನಾಗಬೇಕು? ನಮ್ರತೆಯಿಂದ ಕೇಳಿದ. ಏನಿಲ್ಲ, ಮಾನ್ವಿ ಕೊಲೆಯಾದ ದಿನ ನೀವೆಲ್ಲಿದ್ರಿ? ನಾನು ಎಲ್ಲಿದ್ದಿರಬಹುದು? ಇಲ್ಲೇ, ಈ ಹೋಟೆಲ್ ಬಿಟ್ಟರೆ ಇನ್ನೆಲ್ಲಿರ್ತೇನೆ ಎಂದು ಪ್ರಶ್ನೆ ಹಾಕಿದ. ಮತ್ತು ಆ ದಿನ ಬೆಳಿಗ್ಗೆ ನೀವು ಮಾನ್ವಿ ಫಾರ್ಮ್ ಹೌಸ್ಗೆ ಯಾಕೆ ಹೋಗಿದ್ರಿ? ಬುಲೆಟ್ನಂತೆ ಪ್ರಶ್ನೆ ಹೆದಗಿತ್ತು. ಓ, ಇವನಿಗೆ ಈ ವಿಚಾರನೂ ಗೊತ್ತಾಗಿದೆ. ಇನ್ನು ಮುಚ್ಚಿಟ್ಟು ಪ್ರಯೋಜನವಿಲ್ಲ ಎನಿಸಿತು. ಅವನು ನಮ್ಮ ರೆಗ್ಯುಲರ್ ಕಸ್ಟಮರ್. ಅವರು ನನಗೆ ಇಂದಿನ ದಿನ ಫೋನ್ ಮಾಡಿ ಇಂಪೋರ್ಟೆಡ್ ಬ್ರ್ಯಾಂಡ್ ಮದ್ಯ ಬೇಕೆಂದಿದ್ದರು. ಹಾಗಾಗಿ ಡೆಲಿವರಿ ಕೊಡೋಕ್ಕೆ ಹೋಗಿದ್ದೆ. ಅದಕ್ಕೆ ನೀವು ನಿಮ್ಮ ಹುಡುಗರನ್ನು ಕಳಿಸ್ಬೋದಿತ್ತಲ್ವ, ನೀವೇ ಯಾಕೆ ಹೋದ್ರಿ? ಅವರಿಗೆ ಈ ಥರ ಬೇರೆಯವರೆಲ್ಲ ಅವರ ಮನೆಗೆ ಬರೋದು ಇಷ್ಟ ಆಗೋದಿಲ್ಲ, ಅದಕ್ಕೆ ನಾನೇ ಪರ್ಸ್ನಲ್ ಆಗಿ ಅಲ್ಲಿಗೆ ಹೋಗಿ ಕೊಟ್ಟೆ. ಇದು ಜಸ್ಟ್ ವ್ಯಾವಹಾರಿಕ ವಿಸಿಟ್ ಅಂದ. ಸರಿ, ಮಹರ್ಷಿ ಅರೆಸ್ಟ್ ಆದ ಖುಷಿನ ನಿಮ್ಮ ಫ್ರೆಂಡ್ಸ್ ಹತ್ತಿರ ಹಂಚಿಕೊಂಡಿದ್ದೀರಾ ಅಲ್ವಾ? ಹೌದು. ಯಾಕೆ, ನಿಮಗೆ ಅವನ ಮೇಲೆ ದ್ವೇಷನಾ? ದ್ವೇಷ ಇರದೇ ಇರುತ್ತಾ ಹೇಳಿ? ನಮ್ಮ ತಂದೆ ವೆಂಕಟಾಚಲಂ ಅವರಿಗೆ ಮಂಕು ಬೂದಿ ಎರಚಿ ಮಾನ್ವಿಯನ್ನು ಮದುವೆಯಾದ. ನಾನು ಅವರ ಮಗ, ಇದನ್ನೆಲ್ಲ ಹೇಗೆ ಸಹಿಸಲಿ? ಅದಕ್ಕೆ ನೀವು ಮಾನ್ವಿನ ಕೊಂದ್ರಿ. ಅವಳನ್ನು ಕೊಂದು ನನಗೇನು ಲಾಭ? ನಿಮಗೆ ಮಹರ್ಷಿಯನ್ನು ಅಪರಾಧಿ ಎಂದು ಸಿಕ್ಕಿಸಿ ಹಾಕಬೇಕಾಗಿತ್ತು. ಅದರಿಂದ ನಿಮಗೆ ದೊಡ್ಡ
ಕಾಂಪಿಟೇಟರ್ ಒಳಗೆ ಹೋದ ಖುಷಿ. ಹಾಗೆ ನಿಮ್ಮ ತಂದೆಯವರಿಗೆ ಹತ್ತಿರವಾಗುವ ಅವಕಾಶ. ವ್ಯಂಗ್ಯವಾಡಿದ ವಿಶಾಲ್. ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆದ್ರಿ. ಮಾನ್ವಿ ಸತ್ರೆ ಅವಳ ಅಷ್ಟು ಆಸ್ತಿ ನಿಮಗೆ ಆಗ್ತದೆ. ವೆಂಕಟಾಚಲಂ ಅವರ ಮಗನಾಗಿ ಮಹರ್ಷಿ ಒಳಗೆ ಹೋದರೆ ಮಾತ್ರ ಇದು ಸಾಧ್ಯ. ಹಾಗಾಗಿ ನೀವು ಮಾನ್ವಿನ ಕೊಲೆ ಮಾಡಿದ್ರಿ, ಖಚಿತವಾಗಿ ಹೇಳಿದ ವಿಶಾಲ್. ಎಂಥ ಕತೆ ಕಟ್ಟಿದ್ದೀರಾ? ಮಹರ್ಷಿ ಬಗ್ಗೆ ನಿಮಗೆ ಯಾಕೆ ಈ ಅಭಿಮಾನ? ಮಾನ್ವಿ ಸತ್ರೆ ಎಲ್ಲರಿಗಿಂತ ಹೆಚ್ಚು ಲಾಭ ಮಹರ್ಷಿಗೆ ಇರೋದು, ಅದೇಗೆ? ಅವರಿಬ್ಬರ ಮದುವೆ ಆದ ಕೆಲವೇ ದಿನದಲ್ಲಿ ಮಾನ್ವಿ ಆಸ್ತಿಗೆ ಮಹರ್ಷಿಯನ್ನು ನಾಮಿನಿ ಮಾಡಲಾಗಿದೆ. ಹಾಗಾಗಿ ಅವಳು ಸತ್ರೆ ಮಹರ್ಷಿಗೆ ಲಾಭ ತಾನೆ. ಆದರೆ ಅವನು ತನ್ನ ಪಿಸ್ತಲ್ನಿಂದ ಹೊಡೆದು ತಾನೇ ಸಿಕ್ಕಿ ಹಾಕಿಕೊಳ್ಳುವ ಇಂಥ ಪ್ಲ್ಯಾನ್ ಯಾಕೆ ಮಾಡ್ತಾನೆ? ವಿಶಾಲ್ ಪ್ರಶ್ನಿಸಿದ. ಇದೆಲ್ಲ ನೀವು ಕಂಡುಹಿಡಿಯಬೇಕು ತಾನೆ, ಹೀಗೆಂದು ರಾಹುಲ್ ವ್ಯಂಗ್ಯವಾಗಿ ನಕ್ಕ. ಸೆಲೆಬ್ರಿಟಿಗಳಿಗೆ ಕಾನೂನು ಕೂಡ ಸ್ವಲ್ಪ ಸಾಫ್ಟ್ ಕಾರ್ನರ್ ತೋರಿಸಿದೆ. ಎಷ್ಟೋ ಕೇಸ್ಗಳಲ್ಲಿ ಅದನ್ನು ನಾವು ನೋಡಿಲ್ವಾ? ಮಹರ್ಷಿ ಅದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಹೊರಬರಬಹುದು, ನಿಮ್ಮಂಥವ್ರು ಅವನಿಗೆ ಬೆಂಬಲಿಸ್ತಿರುವಾಗ. ವಿಶಾಲ್ನ ತಲೆಗೆ ಹುಳ ಬಿಟ್ಟ ಹಾಗಾಯಿತು. ಈ ಕೇಸ್ನಲ್ಲಿ ಮಹರ್ಷಿ ಪಾತ್ರ ಏನು? ನಿಜವಾಗಲೂ ವೆಂಕಟಾಚಲಂ ಈ ಥರ ವೀಲ್ ಬರ್ತಿದ್ದಾರಾ? ಅಥವಾ ಈ ವ್ಯಕ್ತಿ ತನ್ನ ಕೇಸ್ನ ದಾರಿ ತಪ್ಪಿಸಲು ನೋಡ್ತಿದ್ದಾನಾ? 1000 ಪ್ರಶ್ನೆಗಳೊಂದಿಗೆ ವಿಶಾಲ್ ಅಲ್ಲಿಂದ ಹೊರಬಿದ್ದ. SI ರಮಣ್ ರಾವ್ ತನ್ನ ಚೇಂಬರ್ನಲ್ಲಿ ಕುಳಿತು ಯೋಚನಾ ಮಗ್ನನಾಗಿದ್ದ. ಮಹರ್ಷಿಯ ಕೇಸ್ ಅವನ ತಲೆ ತಿನ್ನುತ್ತಿದೆ. ಇದು ಕೂಡ ಉಳಿದ ಕೇಸ್ನ ಥರವೇ ಆಗಿಬಿಡುತ್ತದೋ ಎಂಬ ಆತಂಕ. ಎಷ್ಟೋ ಐ ಪ್ರೊಫೈಲ್ ಕೇಸ್ಗಳನ್ನು ಹಿಡಿದ ಹಿರಿಮೆ ಅವನದು. ಆದರೆ ಎಲ್ಲ ಕೇಸುಗಳಲ್ಲಿ ಅಪರಾಧಿ ಕಡೆ ಲಾಯರ್ ಬಹಳ ಬುದ್ಧಿವಂತಿಕೆಯಿಂದ ಕಾನೂನಿನ ಸಮರದಲ್ಲಿ ಅಪರಾಧಿಯನ್ನು ಬಿಡಿಸಿ ಶಿಕ್ಷೆಯಿಂದ ತಪ್ಪಿಸುವ ಹಾಗೆ ಮಾಡಿ ಬಿಟ್ಟದ್ದೇ ಜಾಸ್ತಿ. ತಾನು ಪಟ್ಟ ಪ್ರಯತ್ನ ನೀರ ಮೇಲೆ ಹೋಮ ಮಾಡಿದಾಗೆ ಆಗುತ್ತಿದೆ. ಈ ಕೇಸ್ನಲ್ಲಿ ಕೂಡ ಆಗಾಗಬಾರ್ದು ಎಂಬುದು ಅವನ ಪ್ರಯತ್ನ. ಅವನಿಗೇನೋ ಮಹರ್ಷಿಯ ಮೇಲೆ ಪರ್ಸನಲ್ ಎನಿಮಿಟಿ ಇಲ್ಲ. ಆದರೆ ಯುವ ಜನಾಂಗದವರು ಹೀರೋಗಳನ್ನು ತಮ್ಮ ರೋಲ್ ಮಾಡೆಲ್ ಎಂದುಕೊಂಡಿರ್ತಾರೆ. ಹೀಗಿರುವಾಗ ಈ ರೀತಿ ಸಮಾಜಕ್ಕೆ ಘಾತಕವಾಗುವ ನಡವಳಿಕೆಗಳು ಯುವಕರನ್ನು ದಾರಿ ತಪ್ಪಿಸ್ತವೆ ಎಂಬ ಸಾಮಾಜಿಕ ಕಲಕಲಿ ರಮನ್ಗಿತ್ತು. ಮೊದಲು ತನಿಖೆಯ ಪ್ರಕಾರ ಮಹರ್ಷಿಯನ್ನು ಬಿಟ್ಟು ಆ ರೂಮ್ಗೆ ಯಾರೂ ಬಂದಿಲ್ಲ. ಬರಲು ಸಾಧ್ಯತೆ ಕೂಡ ಕಡಿಮೆ. ಶೂಟ್ ಮಾಡಿರೋದು ಅವನದೇ ರೈಫಲ್ನಿಂದ. ರೈಫಲ್ ಮೇಲೆ ಫಿಂಗರ್ ಪ್ರಿಂಟ್ ಕೂಡ ಮಹರ್ಷಿದೆ. ಹಾಗಾಗಿ ಅವನೇ ಕೊಲೆ ಮಾಡಿರೋದು ಎಂದುಕೊಳ್ಬೋದು. ಆದರೆ ತಾನೇ ಕೊಲೆ ಮಾಡಿ ಹೀಗೆ ಜೈಲು ಪಾಲಾಗುವ ಪ್ಲ್ಯಾನನ್ನು ಮಹರ್ಷಿ ಯಾಕೆ ಮಾಡ್ತಾನೆ? ಅವನ ಇಮೇಜ್ ಅವನೇ ಯಾಕೆ ಹಾಳು ಮಾಡಿಕೊಳ್ತಾನೆ? ಅದೇ ರಮನ್ಗೆ ಗೊತ್ತಾಗ್ತಿಲ್ಲ. ಈಗ ಮಹರ್ಷಿ ಪರ ಕಾನೂನಿನ ಸಮರದಲ್ಲಿ ಸಂಯುಕ್ತ ಮತ್ತು ವಿಶಾಲ್ ಇದ್ದಾರೆ. ಇಬ್ಬರೂ ಬಹಳ ಪ್ರಭಾವಿ ವ್ಯಕ್ತಿಗಳು. ಆದರೂ ಮಹರ್ಷಿಗೆ ಬೇಲ್ ಕೊಡಬೇಕೆಂದು ಮಾಡಿಕೊಂಡ ಅರ್ಜಿ ತಿರಸ್ಕೃತಗೊಂಡ ಪೊಲೀಸರಿಗೆ ಸಿಕ್ಕ ಜಯ ಅಂದ್ಕೊಳ್ಬಹುದು. ಆದರೆ ಈಗ ಬಹಳ ದಿನ ಮಹರ್ಷಿಯನ್ನು ಜೈಲಿನಲ್ಲಿ ಇಡುವ ಆಗಿಲ್ಲ. ಅವನ ಮೇಲಿನ ಕೇಸ್ ಪ್ರಬಲವಾಗಬೇಕಾದರೆ ಇನ್ನೂ ಸರಿಯಾದ ತನಿಖೆ ಅಗತ್ಯ ಇದೆ ಎಂದುಕೊಳ್ಳುತ್ತಿದ್ದ ರಮನ್. ಅಷ್ಟರಲ್ಲಿ ಮೊಬೈಲ್ ಫೋನ್ ರಿಂಗ್ ಅನ್ನಿಸಿತು. ಯೋಚನೆಯಿಂದ ಹೊರಬಂದು ಫೋನ್ ಕರೆ ಸ್ವೀಕರಿಸಿದ. ಈ ಕಡೆಯಿಂದ ಮಾತನಾಡಿದು ಫಾರೆನ್ಸಿಕ್ಸ್ ಡಿಪಾರ್ಟ್ಮೆಂಟ್ನ ಡಾಕ್ಟರ್ ಸಂಜಯ್. ರಮಣ್ನ ನಿರೀಕ್ಷೆಯ ಕಾಲ್ ಅದು. ಹೇಳಿ ಸಂಜಯ್, ಮಾನ್ವಿಯ ಫಾರೆನ್ಸಿಕ್ಸ್ ರಿಪೋರ್ಟ್ ರೆಡಿ ಆಯಿತಾ? ರಮನ್ ಪ್ರಶ್ನಿಸಿದ. ಇನ್ನೂ ಇಲ್ಲ, ಆದರೆ ಬಹಳ ಮುಖ್ಯವಾದ ವಿಚಾರವೊಂದು ಹೇಳಬೇಕಾಗಿತ್ತು. ಇದು ನಿಮ್ಮ ತನಿಖೆಗೆ ಸಹಾಯ ಆಗ್ಬೋದು ಎಂದು ರಿಪೋರ್ಟ್ ರೆಡಿ ಆಗುವ ಮೊದಲು ಕಾಲ್ ಮಾಡಿದೆ, ಸಂಜಯ್ ಉತ್ತರಿಸಿದ. ರಮನ್ನ ಕುತೂಹಲ ಜಾಸ್ತಿ ಆಯಿತು. ಹೇಳಿ, ಮಾನ್ವಿ ಗುಂಡೇಟಿಂದ ಸತ್ತಿಲ್ಲ? ವಾಟ್? ಎಸ್, ಅವಳಿಗೆ ಗುಂಡೇಟು ತಾಗುವ ಮೊದಲೇ ಶಿ ವಾಸ್ ಡೆಡ್, ಸಂಜಯ್ ಹೇಳಿದ. ಆರ್ ಯು ಸೀರಿಯಸ್? ಹೌ ಇಸ್ ದಿಸ್ ಪಾಸಿಬಲ್? ಸ್ವಲ್ಪ ವಿವರವಾಗಿ ಹೇಳಿ. ಅವಳಿಗೆ ಗುಂಡು ಬಿದ್ದಿರೋದು ರಾತ್ರಿ 8:30ಕ್ಕೆ. ಆದರೆ ನಮಗೆ ಪರೀಕ್ಷೆಯ ನಂತರ ಗೊತ್ತಾಗಿರೋದು ಶಿ ವಾಸ್ ಡೆಡ್ ಅರೌಂಡ್ 8:15. ಆ ಸಮಯದಲ್ಲಿ ಅವಳಿಗೆ ಹೃದಯ ಸ್ತಂಭನ ಅಂದರೆ ಹಾರ್ಟ್ ಅಟ್ಯಾಕ್ ಆಗಿದೆ ಎಂದು ಮೆಡಿಕಲ್ ಟೆಸ್ಟ್ ರಿಪೋರ್ಟ್ ಹೇಳ್ತಿದೆ. ವಾಟ್? ಹಾರ್ಟ್ ಅಟ್ಯಾಕಾ? ನಂಬಲು ಸಾಧ್ಯವಿಲ್ಲ. ರಮನ್ ಮಾತಿನಲ್ಲಿ ನಿರಾಕರಣೆ ಇತ್ತು. ಇಲ್ಲ, ನಮ್ಮ ಪರೀಕ್ಷೆಗಳು ಇದನ್ನೇ ಖಚಿತಪಡಿಸಿದೆ. ಆದರೆ ಹಾರ್ಟ್ ಅಟ್ಯಾಕ್ ಆಗಿರೋದಕ್ಕೆ ಕಾರಣವು ಯಾಕೋ ತುಂಬ ಅಸಹಜ ಅನ್ನಿಸ್ತಿದೆ. ಅವಳ ಬ್ಲಡ್ ಸ್ಯಾಂಪಲನ್ನು ಕೆಲವು ಟೆಸ್ಟ್ಗೆ ಒಳಪಡಿಸಬೇಕು. ಆಗ ಕಾಸ್ ಫಾರ್ ಹಾರ್ಟ್ ಅಟ್ಯಾಕ್ ತಿಳಿಯುತ್ತದೆ. ಅದಕ್ಕೆ ಇನ್ನೂ 2 ದಿನ ಬೇಕಾಗ್ಬೋದು. ಹಾಗಾಗಿ ರಿಪೋರ್ಟ್ ಡಿಲೇ ಆಗ್ತದೆ ಎಂದು ನಿಮಗೆ ಈ ವಿಚಾರವನ್ನು ಮುಂಚಿತವಾಗಿ ತಿಳಿಸುವ ಎಂದು ಕಾಲ್ ಮಾಡಿದೆ, ಸಂಜಯ್ ಹೇಳಿದಾಗ. ಥ್ಯಾಂಕ್ ಯು ಡಾಕ್ಟರ್ ಎಂದು ಫೋನ್ ಇರಿಸಿದ ರಮನ್. ಡಾಕ್ಟರ್ ಸಂಜಯ್ ಕಾಲ್ ಮಾಡಿ ಹೇಳಿದ ವಿಚಾರ ತನಿಖೆಯ ದಿಕ್ಕನ್ನೇ ಬದಲಾಯಿಸುವ ಹಾಗೆ ಮಾಡುತ್ತಿದೆಯಲ್ಲ ಎಂದುಕೊಂಡ ರಮನ್. ಮಾನ್ವಿಗೆ ಹೃದಯ ಸಂಬಂಧಿ ಕಾಯಿಲೆ ಇದ್ದಿರ್ಬೋದಾ?
ಅವಳಿಗೆ ಯಾಕೇನಾದರೂ ಇತ್ತು ಅದರಿಂದಲೇ ಸತ್ತಿದ್ರೆ ಮತ್ತೆ ಯಾಕೆ ಅವಳನ್ನು ಶೂಟ್ ಮಾಡಲಾಯಿತು? ಇದರ ಅರ್ಥವೇನು? ಅವಳನ್ನು ಸಾಯಿಸುವ ಉದ್ದೇಶದಿಂದ ಕೊಲೆಗಾರ ಬಂದಿರಬಹುದು. ಅವಳು ಸತ್ತಿರುವುದು ತಿಳಿಯದೆ ಅವಳ ಮೇಲೆ ಗುಂಡು ಹಾರಿಸಿರಬೇಕು ಎಂದುಕೊಂಡ ರಮನ್ ವೆಂಕಟಾಚಲಂ ಅವರಿಗೆ ಕಾಲ್ ಮಾಡಿ ಮಾನ್ವಿಗೆ ಏನಾದರೂ ಹೃದಯ ಸಂಬಂಧಿ ಕಾಯಿಲೆ ಇತ್ತಾ ಎಂದು ವಿಚಾರಿಸಿದ. ಅವರು ತಮ್ಮ ಮಗಳಿಗೆ ಯಾವುದೇ ಕಾಯಿಲೆ ಕಸಾಲೆ ಇರಲಿಲ್ಲ, ಅವಳು ಆರೋಗ್ಯಪೂರ್ಣವಾಗಿದ್ದಳು ಎಂದು ಮಾಹಿತಿ ಕೊಟ್ಟಾಗ ರಮನ್ನಲ್ಲಿ ಗೊಂದಲ ಜಾಸ್ತಿ ಆಯಿತು. ಯಾವುದಕ್ಕೂ ಫಾರೆನ್ಸಿಕ್ ಟೆಸ್ಟ್ ರಿಪೋರ್ಟ್ ಬರುವವರೆಗೆ ಕಾಯಿಲೆ ಬೇಕು ಎಂದುಕೊಂಡು ಬೇರೆ ಕೆಲಸಗಳ ಕಡೆ ಗಮನ ಹರಿಸಿದ ಇನ್ಸ್ಪೆಕ್ಟರ್ ರಮನ್. ಗೋವಾದಲ್ಲಿರುವ A1 ರೆಸಾರ್ಟ್ ಪೈಕಿ ಸೀಸೈಡ್ ರೆಸಾರ್ಟ್ ಕೂಡ ಒಂದು. ಫ್ಯಾಮಿಲಿಗಿಂತ ಹೆಚ್ಚಾಗಿ ಫ್ರೆಂಡ್ಸ್ ಗ್ರೂಪ್ಗಳು, ಔಟಿಂಗ್ ಅಥವಾ ಕಂಪನಿಯಿಂದ ಎಂಪ್ಲಾಯೀಸ್ಗಳಿಗೆ ಕರೆದೊಯ್ಯುವ ಟೂರ್ಗಳಿಗೆ ಹೆಚ್ಚಾಗಿ ಈ ರೆಸಾರ್ಟ್ ಪ್ರಸಿದ್ಧ. ವಿಶಾಲವಾದ ಗೇಟಿನ ಒಳಹೊಕ್ಕೊಡನೆ ಕಾಣಿಸುವುದು ರಿಸೆಪ್ಷನ್ ಕೌಂಟರ್. ಅಲ್ಲಿ ಸಾಲಾಗಿ ಆರಾಮ ಕುರ್ಚಿಗಳನ್ನು ಹಾಕಲಾಗಿತ್ತು. ಅದರ ಮೇಲೆ ಕುಳಿತು ಕಾಯುತ್ತಿದ್ದ ವಿಶಾಲ್. ರಿಸೆಪ್ಷನ್ ಕೌಂಟರ್ನಲ್ಲಿದ್ದ ಜನ ಖಾಲಿಯಾಗುವುದನ್ನೇ ಅವನು ಕಾಯುತ್ತಿದ್ದ. ರಿಸೆಪ್ಷನಿಸ್ಟ್ ರೀನಾ ಫ್ರೀ ಆದೊಡನೆ ವಿಶಾಲ್ ಎದ್ದು ಬಂದ. ಮೇಡಮ್, ಮೃಣಾಲ್ ಅಂತ ಒಬ್ಬ ವ್ಯಕ್ತಿ ಇಲ್ಲಿ ಬಂದಿದ್ದಾರಾ? ಸ್ವಲ್ಪ ಮಾಹಿತಿ ಬೇಕಿತ್ತು, ನೋಡಿ ಹೇಳಬಲ್ಲಿರಾ ಎಂದ. ಕೂಡಲೇ ರೀನಾ, ಸರ್, ಇಲ್ಲಿ ಬರುವ ವ್ಯಕ್ತಿಗಳ ಬಗ್ಗೆ ಮೂರನೇ ಅವರಿಗೆ ಮಾಹಿತಿ ಕೊಡೋದು ಇಲ್ಲಿ ನಿಯಮ ಉಲ್ಲಂಘನೆಯಾದಂತೆ, ಹಾಗೆಲ್ಲ ಹೇಳಲಾಗುವುದಿಲ್ಲ ಎಂದಳು. ಇದು ವಿಶಾಲ್ಗೆ ನಿರೀಕ್ಷಿತ ಉತ್ತರವಾಗಿತ್ತು. ಇಲ್ಲಿಗೆ ಬರುವ ಶ್ರೀಮಂತರು ತಮ್ಮ ರಹಸ್ಯವನ್ನು ಕಾಪಾಡ ಬಯಸ್ತಾರೆ. ಹಾಗಿರುವಾಗ ನಾವು ಕೇಳಿದ ಕೂಡಲೇ ಅವರ ಬಗ್ಗೆ ಮಾಹಿತಿ ಕೊಡಲಾರರು. ತನ್ನ ಐಡೆಂಟಿ ಕಾರ್ಡ್ ತೆಗೆದು ಅವಳ ಮುಂದೆ ಹಿಡಿದ ವಿಶಾಲ್, ಐ ಆಮ್ ಎ ಡಿಟೆಕ್ಟಿವ್ ವಿಶಾಲ್, ಒಂದು ಕೇಸಿನ ಪ್ರಯುಕ್ತ ವಿಚಾರಣೆ ಮಾಡಲು ಬಂದಿದ್ದೇನೆ ಎಂದ. ಕೂಡಲೇ ರಿಸೆಪ್ಷನಿಸ್ಟ್ ಮುಖಭಾವ ಬದಲಾಯಿತು. ಒಂದು ನಿಮಿಷ ಎಂದವಳು ಮ್ಯಾನೇಜರ್ ಸುಕೇಶ್ಗೆ ಫೋನ್ ಮಾಡಿ ವಿಷಯ ತಿಳಿಸಿ ಅವನ ಒಪ್ಪಿಗೆಯನ್ನು ಪಡೆದ ಮೇಲೆ ವಿಶಾಲ್ಗೆ, ಸರ್, ಅವರು ಡಿ ಬ್ಲಾಕ್ನ 12ನೇ ನಂಬರ್ನ ಸ್ಪೆಷಲ್ ಕಾಟೇಜ್ನಲ್ಲಿ ಇದ್ದಾರೆ, ಇಲ್ಲಿ ಕರೆಸ್ಲಾ? ಅಲ್ಲೇ ಹೋಗ್ತೀರಾ ಪ್ರಶ್ನಿಸಿದಳು. ನೋ, ನಾನೇ ಹೋಗ್ತೇನೆ ಎಂದ ವಿಶಾಲ್. ಅದು ಬಹಳ ದೊಡ್ಡ ರೆಸಾರ್ಟ್, ಹಾಗಾಗಿ ಅವನ ಸಹಾಯಕ್ಕಾಗಿ ರೂಮ್ ಸರ್ವಿಸಿಂಗ್ನ ತೇಜಸ್ಸನ್ನು ಜೊತೆಗೆ ಕಳುಹಿಸಿದಳು. ರಿಸೆಪ್ಷನ್ ಕೌಂಟರ್ನಿಂದ ಸಹಾಯಕನನ್ನು ಹಿಂಬಾಲಿಸ್ತಾ ನಡೆಯುತ್ತಿದ್ದ ವಿಶಾಲ್ ಸುತ್ತಲಿನ ಚೆಲುವಿಗೆ ಬೆರಗಾದ. ಎಲ್ಲ ಕಡೆ ಹಸಿರು ಲಾನ್ ನಡುವೆ ವಿಭಿನ್ನ ಕಲಾತ್ಮಕ ಆರ್ಟ್ ವರ್ಕ್ಗಳನ್ನು ಡೆಕೋರೇಷನ್ಗಾಗಿ ಬಳಸಲಾಗಿತ್ತು. ಮೊದಲು ಎ ಮತ್ತು ಬಿ ಬ್ಲಾಕ್ನ ಕಾಟೇಜ್ಗಳ ಮೂಲಕ ಹಾದು ಹೋಗುತ್ತಿದ್ದಾಗ ಅಲ್ಲೇ ಇದ್ದ ಸ್ವಿಮ್ಮಿಂಗ್ ಪೂಲ್ ಮನಸೆಳೆಯಿತು. ಅದು ಮಕ್ಕಳಿಗಾಗಿ ವಿಶೇಷವಾಗಿ ನಿರ್ಮಿಸಿದ್ದ ಕಡಿಮೆ ಆಳದ ಪೂಲ್, ಹಾಗಾಗಿ ಅಲ್ಲಿ ಮಕ್ಕಳೇ ಹೆಚ್ಚಾಗಿ ಆಟ ಆಡ್ತಿದ್ರು. ಅಲ್ಲಿಂದ ಮುಂದೆ ಹೋದರೆ ಸಿ ಮತ್ತು ಡಿ ಬ್ಲಾಕ್, ಅದರ ನಡುವೆ ದೊಡ್ಡ ವಿಸ್ತೀರ್ಣದ ವಿಶಾಲವಾದ ಪೂಲ್ ಬಹಳ ಆಕರ್ಷಣೀಯವಾಗಿ ಕಾಣುತ್ತಿತ್ತು. ದುಡ್ಡು ಕೊಟ್ಟರೆ ಸಾಕು, ಏನೆಲ್ಲ ಫೆಸಿಲಿಟಿಗಳು ಸಿಗ್ಬೋದು ಎಂದು ಇಲ್ಲಿ ಬಂದರೆ ತಿಳಿಯಬಹುದು ಎಂದುಕೊಂಡ ವಿಶಾಲ್. ಡಿ ಬ್ಲಾಕ್ನ ಎದುರುಗಡೆ ಪೂಲ್ನಲ್ಲಿ ಅರ್ಧ ನೀರಿನಲ್ಲಿ ಮುಳುಗಿ ಕೈಯಲ್ಲಿ ಡ್ರಿಂಕ್ಸ್ ಹಿಡಿದುಕೊಂಡು ತಲ್ಲೀನನಾಗಿದ್ದ ಮೃಣಾಲ್ನನ್ನು ದೂರದಿಂದಲೇ ತೋರಿಸಿದ ತೇಜಸ್. ಅವರೇ ಮೃಣಾಲ್ ಎಂದ. ಸರಿ, ಥ್ಯಾಂಕ್ಸ್, ನೀನು ಹೋಗ್ಬೋದು ಎಂದು ಅವನನ್ನು ಕಳುಹಿಸಿದ ವಿಶಾಲ್. ಮೃಣಾಲ್ನ ಪಕ್ಕದಲ್ಲಿ ಇದ್ದ ಖಾಲಿ ಕಲ್ಲಿನ ಬೆಂಚ್ನಲ್ಲಿ ಕುಳಿತ ವಿಶಾಲ್. ಹಾಯ್, ನಾನು ವಿಶಾಲ್ ಎಂದು ಪರಿಚಯಿಸಿಕೊಂಡ. ಹಾಯ್, ಐ ಆಮ್ ಮೃಣಾಲ್ ಎಂದು ಉತ್ತರಿಸಿದ. ನಿಮಗೆ ಮಾನ್ವಿ ಗೊತ್ತಾ? ಡೈರೆಕ್ಟ್ ವಿಷಯಕ್ಕೆ ಬಂದುಬಿಟ್ಟ ವಿಶಾಲ್. ಯಾರು ಮಾನ್ವಿ? ಗೊತ್ತಾಗಲಿಲ್ಲ. ಆಶ್ಚರ್ಯ ಕಾಣಿಸಿತು ಮೃಣಾಲ್ ಮಾತಿನಲ್ಲಿ. ಸಂಯುಕ್ತ ಕೊಟ್ಟ ಮಾಹಿತಿ ಆಧಾರದ ಮೇಲೆ ಮೃಣಾಲ್ ಮತ್ತು ಮಾನ್ವಿಯ ಸಂಬಂಧದ ಬಗ್ಗೆ ಮಾಹಿತಿ ಕಲೆ ಹಾಕಲು ವಿಶಾಲ್ ಬಂದಿದ್ದ. ಮೃಣಾಲ್ ಇಲ್ಲಿರುವ ವಿಚಾರವನ್ನು ರಹಸ್ಯ ಮೂಲದ ಮೂಲಕ ತಿಳಿದುಕೊಂಡು ವಿಚಾರಣೆಗಾಗಿ ಬಂದಿದ್ದ. ಇವನು ಮಾನ್ವಿ ಬಗ್ಗೆ ಗೊತ್ತೇ ಇಲ್ಲ ಅಂತಾನಲ್ಲ, ಇರಲಿ, ಇವನ ಬಾಯಿ ಬಿಡಿಸೋದು ಎಷ್ಟು ಹೊತ್ತು ಎಂದುಕೊಂಡ. ನಿಮ್ಮ ಜೊತೆ ಬ್ಯಾಂಗ್ಳೂರಿನ ಅಪಾರ್ಟ್ಮೆಂಟ್ನಲ್ಲಿ ಕೆಲವು ದಿನ ಇದ್ಲಲ್ಲ, ಆ ಮಾನ್ವಿ ಬಗ್ಗೆ ಕೇಳ್ತಿದ್ದೇನೆ ಮತ್ತೆ ಕೇಳಿದ. ನನ್ನ ಜೊತೆ ಯಾರೂ ಇರಲಿಲ್ಲ, ನೀವೇನೋ ತಪ್ಪು ತಿಳಿದುಕೊಂಡಿದ್ದೀರಾ. ಅಷ್ಟಕ್ಕೂ ಇದನ್ನೆಲ್ಲ ಕೇಳುತ್ತಿದ್ದೀರಲ್ಲ, ನೀವ್ಯಾರು? ನಿಮಗೆ ಇದೆಲ್ಲ ಯಾಕೆ ಪ್ರಶ್ನಿಸಿದ ಮೃಣಾಲ್. ನಾನು ಡಿಟೆಕ್ಟಿವ್ ವಿಶಾಲ್. ಈಗಲಾದರೂ ಹೇಳಿ, ನಿಮ್ಮ ಫ್ಲ್ಯಾಟ್ನಲ್ಲಿ ಅವಳು ಇದ್ದಾಳೆಂಬುದಕ್ಕೆ ನಮ್ಮಲ್ಲಿ ಸಾಕ್ಷಿ ಇದೆ ಎಂದ ವಿಶಾಲ್. ಸ್ವಲ್ಪ ಯೋಚಿಸಿದ ಮೃಣಾಲ್. ಹಾಂ, ನೆನಪಾಯಿತು ನೋಡಿ, ನನ್ನ ಬಿಸ್ನೆಸ್ ಪಾರ್ಟ್ನರ್ ಮಯೂರ್ ಹೈದರಾಬಾದಿನವರು. ಅವತ್ತು ನನಗೆ ಕಾಲ್ ಮಾಡಿ ಅರ್ಜೆಂಟಾಗಿ ಬ್ಯಾಂಗ್ಳೂರಿಗೆ ಬರ್ತಿದ್ದೇನೆ, ನನ್ನ ಜೊತೆ ನನ್ನ ಗೆಳತಿಯೂ ಇದ್ದಾಳೆ, ಎಲ್ಲಾದರೂ ಸೇಫ್ ಪ್ಲೇಸ್ ಬೇಕು, ಹೋಟೆಲ್ ಅಂತ ಎಲ್ಲ ಹೋಗೋಕ್ಕಾಗೋಲ್ಲ, ಎಲ್ಲರಿಗೂ ಗೊತ್ತಾಗಿ ಬಿಡುತ್ತೆ ಎಂದ. ಹೇಗೋ ನನ್ನ ಹೆಂಡತಿ ಸಂಯುಕ್ತ ಅಮೇರಿಕಕ್ಕೆ ಹೋಗಿದ್ಲು, ಹಾಗಾಗಿ ನಮ್ಮ ಫ್ಲ್ಯಾಟ್ನಲ್ಲಿರಲು ಹೇಳಿದ್ದೆ. ಅವನು ನನ್ನ ಆಫೀಸ್ಗೆ ಬಂದು
ನಮ್ಮ ಹುಡುಗರಿಂದ ಕೀ ತೆಗೆದುಕೊಂಡು ಹೋಗಿದ್ದ. ಮತ್ತೆ ಹೋಗುವಾಗ ಕೀ ಮರಳಿಸಿದ್ದ. ಅವನ ಜೊತೆ ಇದ್ದ ಹುಡುಗಿ ಯಾರೂ ನನಗೆ ಗೊತ್ತಿಲ್ಲ. ನಾನು ಆ ಸಮಯದಲ್ಲಿ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದೆ. ನೀವು ಕೇಳುತ್ತಿರುವ ಮಾನ್ವಿ ಅವಳೇ ಇರ್ಬೋದು ಎಂದು ಮೃಣಾಲ್ ಹೇಳಿದಾಗ ವಿಶಾಲ್, ಇರ್ಬೋದು, ಈಗ ಅದೇ ಮಾನ್ವಿಯ ಕೊಲೆ ಆಗಿದೆ, ಹಾಗಾಗಿ ಈ ವಿವರಗಳು ಬೇಕಾಗಿತ್ತು. ಅದು ಸರಿ, ನಿಮ್ಮ ಫ್ಲ್ಯಾಟ್ನಲ್ಲಿದ್ದ ಅಡುಗೆಯವಳು ಆ ಸಮಯದಲ್ಲಿ ಇರಲಿಲ್ಲ ಮತ್ತು CC ಕ್ಯಾಮರಾ ಕೂಡ ವರ್ಕ್ ಆಗ್ತಿರಲಿಲ್ಲ. ಇದೆಲ್ಲ ಕಾಕತಾಳೀಯವ? ನೋ, ಮಯೂರ್ಗೆ ಪ್ರೈವಸಿ ಬೇಕಿತ್ತು, ಹಾಗಾಗಿ ಅಡುಗೆಯವಳಿಗೆ ರಜೆ ಕೊಟ್ಟು ಕಳುಹಿಸಿದೆ. ಇನ್ನು CC ಕ್ಯಾಮರಾ ನಮ್ಮ ಹುಡುಗರಿಗೆ ಹೇಳಿ ನಾನೇ ಡಿಸ್ಕನೆಕ್ಟ್ ಮಾಡಿಸಿದ್ದೆ. ಇವರು ಬಂದು ಇದ್ದ ವಿಚಾರ ಸಂಯುಕ್ತಳಿಗೆ ಗೊತ್ತಾಗುವುದು ಬೇಡ, ಅವಳು 100 ಪ್ರಶ್ನೆ ಕೇಳ್ಬೋದು ಎಂದು. ಪ್ರಾಮಾಣಿಕವಾಗಿತ್ತು ಅವನ ಉತ್ತರ. ನಿಮ್ಮ ಆತನು ಸದ್ಯಕ್ಕೆ ನಂಬ್ತೇನೆ, ಈಗ ನನಗೆ ಮಯೂರ್ ಡೀಟೇಲ್ಸ್ ಬೇಕು ಎಂದು ಕೇಳಿದ ವಿಶಾಲ್. ನೀರಿನಿಂದ ಮೇಲೆದ್ದ ಮೃಣಾಲ್ ಬಾತ್ ಟವೆಲ್ ಸುತ್ತಿಕೊಂಡು ವಿಶಾಲ್ ಪಕ್ಕ ಬಂದು ಕುಳಿತ. ಮಯೂರ್ನ ಡೀಟೇಲ್ಸ್ ಕೊಟ್ಟ ಮೃಣಾಲ್. ಸರಿ, ತುಂಬ ಥ್ಯಾಂಕ್ಸ್. ಹಾಗೆ ಈ ವಿಚಾರ ಮಯೂರ್ಗೆ ಗೊತ್ತಾಗೋದು ಬೇಡ, ಅವನು ಮತ್ತೆ ಎಸ್ಕೇಪ್ ಆದರೆ ಕಷ್ಟ ಎಂದ ವಿಶಾಲ್. ಅಗತ್ಯ ಬಿದ್ದರೆ ಮತ್ತೆ ಬರುತ್ತೇನೆಂದು ಮೃಣಾಲ್ನ ಕೈಕುಲುಕಿ ಅಲ್ಲಿಂದ ತೆರಳಿದ. ಬೆಳಿಗ್ಗೆ ಎದ್ದು ಆಫೀಸ್ಗೆ ಹೋಗುವ ಬದಲು ಜೀಪ್ನಲ್ಲಿ ಕುಳಿತಿದ್ದ ರಮನ್ ಸುಭಾಷ್ ಚಂದ್ರ ಬೋಸ್ ಆಸ್ಪತ್ರೆ ಕಡೆ ಹೋಗುವಂತೆ ಡ್ರೈವರ್ಗೆ ಆಜ್ಞಾಪಿಸಿದ. ಫಾರೆನ್ಸಿಕ್ಸ್ ಡಿಪಾರ್ಟ್ಮೆಂಟ್ನವರು ಮಾನ್ವಿಯ ಡೆತ್ ರಿಪೋರ್ಟ್ ರೆಡಿ ಇದೆ ಎಂದು ಕಾಲ್ ಮಾಡಿದ್ರು. ಅದರ ಬಗ್ಗೆ ಸ್ವಲ್ಪ ಡಿಟೇಲ್ ಆಗಿ ಡಾಕ್ಟರ್ ಸಂಜಯ್ ಹತ್ತಿರ ಮಾತನಾಡುವುದಿತ್ತು. ಹಾಗಾಗಿ ಖುದ್ದಾಗಿ ಇನ್ಸ್ಪೆಕ್ಟರ್ ರಮನ್ ಅದನ್ನು ತರಲು ಹೊರಟಿದ್ದ. ಡಾಕ್ಟರ್ ಸಂಜಯ್ ಅವರು ರಮನ್ನನ್ನು ತನ್ನ ಚೇಂಬರ್ಗೆ ಕರೆದುಕೊಂಡು ಹೋಗಿ ರಿಪೋರ್ಟ್ನ ಕಾಪಿಯನ್ನು ಕೈಗಿತ್ತು. ರಮನ್, ಅವರ್ ಗೆಸ್ ಇಸ್ ಕರೆಕ್ಟ್. ಮಾನ್ವಿ ಹಾರ್ಟ್ ಅಟ್ಯಾಕ್ನಿಂದ ಸತ್ತಿದ್ದಾಳೆ, ಆದರೆ ಅದು ಸಹಜವಾದ ಸಾವಲ್ಲ. ಅಂದರೆ ಅವಳ ರಕ್ತ ಪರೀಕ್ಷೆ ಮಾಡಿದಾಗ ಅಲ್ಲಿ ಒಂದು ವಿಶೇಷ ಡ್ರಗ್ ಕಂಟೆಂಟ್ ಪತ್ತೆಯಾಗಿದೆ. ಮಾನ್ವಿಯ ದೇಹಕ್ಕೆ ಈ ಅಪಾಯಕಾರಿ ಡ್ರಗ್ಗನ್ನು ಸೇರಿಸಲಾಗಿದೆ ಎಂದು ಸಂಜಯ್ ವಿವರಿಸತೊಡಗಿದರು. ಈ ಡ್ರಗ್ ದೇಹಕ್ಕೆ ಸೇರಿದ ಮೊದಲು ದೇಹವು ಉದ್ರೇಕಗೊಂಡಿದೆ. ಹಾಗೆ ನಿಧಾನವಾಗಿ ದೇಹದಲ್ಲಿರುವ ರಕ್ತ ಗಟ್ಟಿಯಾಗಿ ಹಾರ್ಟ್ಗೆ ರಕ್ತ ಪೂರೈಕೆ ನಿಂತು ಹಾರ್ಟ್ ಅಟ್ಯಾಕ್ ಸಂಭವಿಸಿದೆ. ಆದರೆ ನನಗೆ ತಿಳಿದಿರುವ ಪ್ರಕಾರ ಇಂಡಿಯಾದಲ್ಲಿ ಈವರೆಗೆ ಈ ಡ್ರಗ್ಗನ್ನು ಬಳಕೆಯಾಗಿಲ್ಲ. ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಇದರ ಬಗ್ಗೆ ಸ್ಟಡಿ ಮಾಡಿ ಮಾಹಿತಿ ಕಂಡುಹಿಡಿಯಿರಿ ಎಂದು ಸಂಜಯ್ ರಮನ್ಗೆ ಹೇಳಿದರು. ರಮನ್, ಓಕೆ, ಐ ವಿಲ್ ಫೈಂಡ್ ಔಟ್ ಆ್ಯಂಡ್ ಐ ವಿಲ್ ಕಮ್ ಬ್ಯಾಕ್ ಟು ಯು ಸಂಜಯ್ ಎಂದು ಶೇಕ್ ಹ್ಯಾಂಡ್ ಮಾಡಿ ರಿಪೋರ್ಟನ್ನು ತೆಗೆದುಕೊಂಡು ರಮನ್ ಅಲ್ಲಿಂದ ನಿರ್ಗಮಿಸಿದ. ಆಫೀಸ್ಗೆ ಬಂದ ರಮನ್ ತನ್ನ ಲ್ಯಾಪ್ಟಾಪ್ನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ನ ಎಕ್ಸ್ಕ್ಲೂಸಿವ್ ಸೈಟ್ನಲ್ಲಿ ಬ್ರೌಸ್ ಮಾಡತೊಡಗಿದ. ಅಲ್ಲಿ ಎಲ್ಲ ದೇಶದ ವಿಚಿತ್ರ ಕೇಸುಗಳ ಬಗ್ಗೆ ಮಾಹಿತಿ ಲಭ್ಯವಿರುತ್ತದೆ. ಅಲ್ಲಿ ಅವನಿಗೆ ಇದೇ ಮಾದರಿಯ ಒಂದು ಕೊಲೆ ಆದ ಮಾಹಿತಿ ಸಿಕ್ಕಿತ್ತು. ಅದು ನಡೆದದ್ದು ಮಲೇಷ್ಯಾದಲ್ಲಿ. ಒಬ್ಬ ಪ್ರಖ್ಯಾತ ಇಂಡಿಯನ್ ಡ್ಯಾನ್ಸರ್ ಕೊಲೆ ಕೇಸದು. ಕಂಠಪೂರ್ತಿ ಕುಡಿದಿದ್ದ ಡ್ಯಾನ್ಸರ್ ತದನಂತರ ಬಾತ್ ಟಬ್ನಲ್ಲಿ ಸತ್ತು ಹೋಗಿದ್ಲು. ಮೊದಲಿನ ಪರೀಕ್ಷೆಯಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಸಾವು ಸಂಭವಿಸಿದೆ ಎಂದು ತಿಳಿದು ಬಂತು. ತದನಂತರ ಅವಳ ರಕ್ತದಲ್ಲಿ ವೆನಮ್ ಎಂಬ ಡ್ರಗ್ ಪತ್ತೆಯಾಗಿತ್ತು. ಅವಳಿಗೆ ಆಲ್ಕೋಹಾಲ್ನಲ್ಲಿ ಈ ಡ್ರಗ್ ಮಿಕ್ಸ್ ಮಾಡಿ ಕುಡಿಸಿದ ಕೆಲವೇ ಹೊತ್ತಿನಲ್ಲಿ ಅದು ಅವಳ ರಕ್ತವನ್ನು ಗಟ್ಟಿ ಮಾಡುತ್ತಾ ಬಂದು ಅವಳ ಹೃದಯಕ್ಕೆ ರಕ್ತ ಸಂಚಲನೆಯನ್ನು ನಿಲ್ಲಿಸಿಬಿಟ್ಟಾಗ ಹೃದಯಾಘಾತವಾಗಿತ್ತು ಎಂದು ಮತ್ತೆ ತಿಳಿದು ಬಂದ ವಿಚಾರವಾಗಿತ್ತು. ಕೇಸ್ ಹ್ಯಾಂಡಲ್ ಮಾಡಿದ ಇನ್ಸ್ಪೆಕ್ಟರ್ ಕುರ್ಷಿಯ ಹೆಸರು ವರದಿಯಲ್ಲಿ ನಮೂದಿಸಲಾಗಿತ್ತು. ಅವರ ಫೋನ್ ನಂಬರ್ ಕೂಡ ಅಲ್ಲಿ ನಮೂದಿಸಲಾಗಿತ್ತು. ಕೂಡಲೇ ರಮನ್ ಕುರುಷಿ ಅವರಿಗೆ ಕಾಲ್ ಮಾಡಿದರು. ಆ ಡ್ಯಾನ್ಸರ್ ಕೊಲೆ ಕೇಸ್ನಲ್ಲಿ ಬಳಸಲಾಗಿದ್ದ ಡ್ರಗ್ಸ್ ಬಗ್ಗೆ ವಿಚಾರಿಸಿದರು. ವೆನಮ್ ಎಂಬ ಡ್ರಗ್ ಇತ್ತೀಚೆಗಷ್ಟೇ ಆವಿಷ್ಕಾರಗೊಂಡಿದೆ. ವೆನೋ ಸ್ಪೈಡರ್. ಇದು ಬಹಳ ವಿಷಕಾರಿ. ಈ ಸ್ಪೈಡರ್ ದೇಹದಿಂದ ಆ ವಿಷವನ್ನು ಎಕ್ಸ್ಟ್ರಾಕ್ಟ್ ಮಾಡಿ ತಯಾರಿಸಲಾದ ಡ್ರಗ್ಗೆ ವೆನಮ್ ಎಂದು ಹೆಸರಿಸಲಾಗಿದೆ. ಬಹಳ ಕಡಿಮೆ ಪ್ರಮಾಣದಲ್ಲಿ ಇದನ್ನು ಸೇವಿಸಿದರೂ ಸಾಕು, ಬಹಳ ಕಿಕ್ ಅನುಭವ ನೀಡುವ ಇದು ಮಲೇಷ್ಯಾದ ಕೆಲವು ಕೆಸಿನೋದಲ್ಲಿ ಬಹಳ ಬೆಲೆಗೆ ಮಾರಲ್ಪಡುತ್ತದೆ ಎಂಬ ಮಾಹಿತಿ ಇದೆ. ಆದರೆ ಇದರ ಬೆಲೆಯಿಂದಾಗಿ ಜನಸಾಮಾನ್ಯರಿಗೆ ಎಟಕಲಾರದು. ಹಾಗೂ ಈವರೆಗೆ ಇದು ಮಲೇಷ್ಯಾದಿಂದ ಹೊರಗೆ ಬಳಸಲ್ಪಟ್ಟ ಉದಾಹರಣೆ ಇಲ್ಲ. ಈ ಡ್ರಗ್ಗನ್ನು ಆಲ್ಕೋಹಾಲ್ಗೆ ಮಿಕ್ಸ್ ಮಾಡಿದರೆ ಕೆಮಿಕಲ್ ರಿಯಾಕ್ಷನ್ ಆಗಿ ಅದನ್ನು ಸೇವಿಸಿದ ಸ್ವಲ್ಪ ಹೊತ್ತಿನಲ್ಲಿ ರಕ್ತ ಎಪ್ಪುಗಟ್ಟಿ ರಕ್ತ ಹೃದಯಕ್ಕೆ ತಲುಪಲಾಗದೆ ಹಾರ್ಟ್ ಅಟ್ಯಾಕ್ ಸಂಭವಿಸುತ್ತದೆ. ಇದೇ ರೀತಿ ಆ ಡ್ಯಾನ್ಸರ್ ಕೊಲೆ ಮಾಡಲಾಗಿತ್ತು ಎಂಬ ಸಂಪೂರ್ಣ ಮಾಹಿತಿಯನ್ನು ರಮನ್ಗೆ ಕುರುಷಿಯವರು ಸವಿಸ್ತಾರವಾಗಿ ವಿವರಿಸಿದರು. ರಮನ್ನ ತಲೆಯಲ್ಲಿ ದಿನಪೂರ್ತಿ ಈ ವೆನಮ್ ಡ್ರಗ್ನ ವಿಚಾರ ತಿರುಗುತ್ತಿತ್ತು. ಇದು ಮಲೇಷ್ಯಾದಿಂದ ಹೇಗೆ ಇಲ್ಲಿಗೆ ಬಂತು?
ಯಾರು ತಂದಿರಬಹುದು? ಈ ಕೊಲೆಯಲ್ಲಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ಗಳು ಅಥವಾ ಸುಪಾರಿ ಕಿಲ್ಲರ್ಗಳು ಇನ್ವಾಲ್ವ್ ಆಗಿರಬಹುದಾ ಎಂಬ ಹೊಸ ಆಲೋಚನೆ ಮೂಡಿತು. ಒಟ್ಟಾರೆ ಈ ಕೇಸ್ ದಿನದಿಂದ ದಿನಕ್ಕೆ ಕಗ್ಗಂಟಾಗುತ್ತಿದೆ ಎಂದುಕೊಂಡ ರಮನ್. ಮಹರ್ಷಿ ಅರೆಸ್ಟ್ ಆದ ದಿನ ಕೊಟ್ಟ ಹೇಳಿಕೆಯನ್ನು ರಮನ್ ನೆನಪು ಮಾಡಿಕೊಳ್ಳತೊಡಗಿದ್ದ. ಅವನ್ ತನ್ನ ಹೇಳಿಕೆಯಲ್ಲಿ ತಾನು ಮಲೇಷ್ಯಾಗೆ ಶೂಟಿಂಗ್ಗೆ ಹೋಗಿದ್ದೆ ಎಂಬ ವಿಚಾರ ತಿಳಿಸಿದ್ದ. ಅಲ್ಲಿಂದ ಬಂದ ಮರುದಿನವೇ ಈ ಕೊಲೆ ನಡೆದಿದೆ. ಅಂದರೆ ಈ ಡ್ರಗ್ ಅನ್ನು ಮಹರ್ಷಿಯೇ ಮಲೇಷ್ಯಾದಿಂದ ತಂದಿರಬಹುದಲ್ವಾ ಅನಿಸಿತು. ಅದು ಮಾನ್ವಿ ಜೊತೆಗೆ ಡ್ರಿಂಕ್ಸ್ ಮಾಡಿದ ಮೇಲೆ ತಾನು ಎದ್ದು ಹೊರಹೋಗಿ ಪೊಟ್ಟಿಕದಲ್ಲಿ ಕುಳಿತಿದ್ದೆ ಎಂದಿದ್ದ. ಅವನೇ ಯಾಕೆ ಅವಳ ಡ್ರಿಂಕ್ಸ್ಗೆ ಇದನ್ನು ಸೇರಿಸಿರಬಾರ್ದು? ಮತ್ತೆ ಅವಳ ಸಾವು ಸಂಭವಿಸಲಿ ಎಂದು ಕಾಯುತ್ತಿದ್ದಿರಬಹುದು. ಆದರೆ ಅವಳು ಸತ್ತ ಮೇಲೆ ಯಾರು ಅವಳನ್ನು ಶೂಟ್ ಮಾಡಿರಬಹುದು? ಈ ಕೆಲಸವನ್ನು ಮಹರ್ಷಿಯೇ ಮಾಡಿರ್ಬೋದು. ಕೇಸ್ನ ದಾರಿ ತಪ್ಪಿಸಲು ಹೀಗೆ ಮಾಡಿರ್ಬೋದು. ಅಥವಾ ಅವಳ ಕೊಲೆ ಮಾಡುವ ಉದ್ದೇಶ ಹೊಂದಿದ್ದ ಇನ್ನೊಬ್ಬ ಕೊಲೆಗಾರ ಇದ್ದರೂ ಇರಬಹುದೋ ಏನೋ ಎಂದುಕೊಂಡ ರಮನ್. ಹಾಗೆ ಈ ಎಲ್ಲ ವಿಚಾರವನ್ನು ಸಂಯುಕ್ತ ಮತ್ತು ವಿಶಾಲ್ಗೆ ಅಗತ್ಯವಾಗಿ ಹೇಳಬೇಕು. ಅವರು ಮಹರ್ಷಿ ಕೊಲೆ ಮಾಡಿಲ್ಲ ಎಂದು ನಂಬಿಕೊಂಡಿದ್ದಾರೆ. ಅವನ ಪರ ವಕೀಲೆಯಾಗಿ ಈ ಬಗ್ಗೆ ಎಲ್ಲ ಮಾಹಿತಿ ಅವರು ತಿಳಿದುಕೊಂಡ್ರೆ ಒಳ್ಳೆಯದು ಎನಿಸಿತ್ತು. ಈ ವಿಚಾರ ತಿಳಿದ ಮೇಲೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ನೋಡಬೇಕು ಎಂದುಕೊಂಡ ರಮನ್. ರನಾಲ್ಡ್ನಿಂದ ಮಯೂರ್ ಬಗ್ಗೆ ಮಾಹಿತಿ ಪಡೆದ ವಿಶಾಲ್ ಮಯೂರ್ನನ್ನು ಮಾತನಾಡಿಸಲು 2-3 ಸಲ ಅವನ ಜಿಮ್ ಸೆಂಟರ್ಗೆ ಹೋಗಿದ್ದ. ಆದರೆ ಅಲ್ಲಿ ಅವನ ಪಾರ್ಟ್ನರ್ ಜೀವನ್ ಮತ್ತು ಕೆಲಸದ ಹುಡುಗರು ಅವನ ಈ ಕಡೆಗೆ ಬಂದಿಲ್ಲ, ತುಂಬ ದಿನ ಆಯಿತು ಎಂದೇ ಉತ್ತರಿಸಿದರು. ಆದರೆ ವಿಶಾಲ್ಗೆ ಈ ವಿಚಾರದಲ್ಲಿ ನಂಬಿಕೆ ಬರಲಿಲ್ಲ. ಹಾಗಾಗಿ ಅಲ್ಲೇ ಸ್ವಲ್ಪ ದಿನ ಮಫ್ತಿಯಲ್ಲಿ ಅಲೆದಾಡತೊಡಗಿದ. ಒಂದಲ್ಲ ಒಂದಿನ ಅವನು ಈ ಕಡೆ ಬರಬೇಕಲ್ವಾ? ಹಾಗೇ ಆಯಿತು. ಅಂದು ಸಂಜೆ ಜಿಮ್ನಲ್ಲಿ ವರ್ಕೌಟ್ ಮಾಡಲು ಜನ ಬಹಳಷ್ಟು ಬಂದಿದ್ದರು. ಆವತ್ತಿಗೆ ಬೈಕ್ನಲ್ಲಿ ಒಬ್ಬ ಯುವಕ ಬಂದು ಅವಸರವಾಗಿ ಬಿಲ್ಡಿಂಗ್ ಒಳಗಡೆ ಓಡಿ ಹೋದದನ್ನು ನೋಡಿದ. ವಿಶಾಲ್ಗೆ ಅವನು ಮಯೂರ್ ಇರಬಹುದು ಎಂಬ ಅನುಮಾನ ಬಂತು. ಕೂಡಲೇ ಅವನ ಅನುಸರಿಸಿ ವಿಶಾಲ್ ಕೂಡ ಒಳಗಡೆ ಹೊಕ್ಕ. ಒಳಗಡೆ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಇಬ್ಬರಿಗೂ ಬೇರೆ ಬೇರೆ ಕಡೆ ಜಿಮ್ ಸೌಕರ್ಯವನ್ನು ವಿಭಾಗಿಸಲಾಗಿತ್ತು. ಅವುಗಳ ಮಧ್ಯದಲ್ಲಿ ರಿಸೆಪ್ಷನ್ ಕೌಂಟರ್. ಆ ಕೌಂಟರ್ನಲ್ಲಿ ಕುಳಿತ ಜೀವನ್ ಬಳಿ ಸಾಗಿದ ವಿಶಾಲ್ ಈಗ ತಾನೇ ಒಳಗೆ ಬಂದ ವ್ಯಕ್ತಿ ಎಲ್ಲಿ ಹೋದ ಎಂದು ವಿಚಾರಿಸಿದ. ಆದರೆ ಅವನು ಸರಿಯಾಗಿ ಉತ್ತರಿಸಲಿಲ್ಲ. ವಿಶಾಲ್ಗೆ ಪೇಷನ್ಸ್ ಹೊರಟು ಹೋಯಿತು. ಕೈ ಮುಷ್ಟಿ ಮಾಡಿ ಅವನ ಮುಖಕ್ಕೆ ಗುದ್ದಿದ. ಏನು ಮಾಡ್ತಿದ್ದೀರಾ? ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಎಂದು ಬೆದರಿಸಿದ. ಕೂಡಲೇ ವಿಶಾಲ್, ಓ ಒಳ್ಳೆಯದು, ನೀನು ಕಂಪ್ಲೇಂಟ್ ಕೊಡುವುದೇನು? ನಾನೇ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿದ್ದೇನೆ. ಈಗ ಬಂದು ನಿಮ್ಮ ಜಿಮ್ ಸೆಂಟರನ್ನು ಲಾಕ್ ಮಾಡ್ತಾರೆ ಎಂದು ಹೆದರಿಸಿದ. ಆಗ ಜೀವನ್ಗೆ ಭಯವಾಯಿತು. ಹಾಗೇನಾದರೂ ಆದರೆ ಎಷ್ಟು ಕಷ್ಟಪಟ್ಟು ಪಡೆದ ಹೆಸರು ಹಾಳಾಗ್ತದೆ. ಕಸ್ಟಮರ್ನ ಅಭಿಪ್ರಾಯ ಕೂಡ ಬದಲಾಗುತ್ತದೆ. ಒಟ್ಟಾರೆಯಾಗಿ ಇದು ಆರ್ಥಿಕವಾಗಿ ಹಿನ್ನಡೆಯಾಗುತ್ತದೆ ಎಂದುಕೊಂಡ ಜೀವನ್ 1 ನಿಮಿಷ ಎಂದವನು ಒಳಗಡೆ ಹೋದ. ಸ್ವಲ್ಪ ಹೊತ್ತಿನಲ್ಲಿ ಬಂದು ವಿಶಾಲ್ನನ್ನು ಒಳಗಡೆ ಇದ್ದ ರೂಮ್ಗೆ ಕರೆದೊಯ್ದ. ಆ ರೂಮಿನಲ್ಲಿ ಅವನು ಕುಳಿತಿದ್ದ. ತಾನು ಹೊರಗಡೆ ನೋಡಿದ ವ್ಯಕ್ತಿ ಇವನೇ ಎಂಬುದು ಮನದಟ್ಟಾಯಿತು. ಅವನದು ಬೆಕ್ಕಿನ ಕಣ್ಣುಗಳು, 6 ಅಡಿ ಎತ್ತರದ ದೃಢಕಾಯ, ಟ್ರಿಮ್ ಮಾಡಿದ ಫ್ರೆಂಚ್ ಬಿಯರ್ಡ್, ಚಿಗುರು ಮೇಸೆ ಅವನ ಬಿಳಿಯ ಚರ್ಮದಲ್ಲಿ ಪ್ರಧಾನವಾಗಿ ಕಾಣಿಸ್ತಿತ್ತು. ವಿಶಾಲ್ನನ್ನು ನೋಡಿ, ನೀವು ಯಾಕೆ ನನ್ನ ಹಿಂದೆ ಬಿದ್ದಿದ್ದೀರಾ ಹೊರಟಾಗಿ ಕೇಳಿದ. ನೀನು ಯಾಕೆ ನನ್ನ ನೋಡಿ ಓಡಿ ಹೋಗ್ತಿದ್ದೆ? ನೀನು ತಪ್ಪು ಮಾಡಿಲ್ಲ ಅಂದರೆ ಹೀಗೆ ಓಡಿ ಹೋಗಬೇಕಾಗಿಲ್ವಲ್ಲ? ತೀಕ್ಷ್ಣವಾದ ಧ್ವನಿಯಲ್ಲಿ ಕೇಳಿದ. ಹಾಗೇನಿಲ್ಲ, ತಡವರಿಸಿದ ಮಯೂರ್. ಸರಿ, ನಿನಗೂ ಮಾನ್ವಿಯ ಕೊಲೆಗೂ ಏನು ಸಂಬಂಧ? ದೇವರಾಣೆ, ನನಗೂ ಅದಕ್ಕೂ ಸಂಬಂಧವಿಲ್ಲ. ಸರಿ, ಕೊಲೆಗೂ ನಿಮಗೂ ಸಂಬಂಧವಿಲ್ಲ, ಮತ್ತು ಮಾನ್ವಿಗೂ ನಿಮಗೂ ಏನು ಸಂಬಂಧವಿಲ್ಲ ಎನ್ನುತ್ತೀರಾ? ಕುಹಕವಾಗಿ ಕೇಳಿದ ವಿಶಾಲ್. ಸ್ವಲ್ಪ ಹೊತ್ತು ಮೌನದ ನಂತರ ಮಯೂರ್ ಗಂಟಲು ಸರಿಪಡಿಸಿಕೊಂಡು, ನೋಡಿ, ನಾನು ನಿಮ್ಮಲ್ಲಿ ಯಾವುದೇ ಮುಚ್ಚುಮರೆ ಮಾಡೋಲ್ಲ. ನಿಜ ವಿಚಾರ ಇದು. ಮಾನ್ವಿ ನಮ್ಮ ಜಿಮ್ ಸೆಂಟರ್ಗೆ ಬರುತ್ತಿದ್ಲು. ಅವಳಿಗೆ ಬೇಕಾದಷ್ಟು ಫ್ರೆಂಡ್ಸ್ ಇದ್ದರು. ಅವರೆಲ್ಲ ದುಡ್ಡಿರುವ ಜನ. ಹಾಗಾಗಿ ನಾನು ಅವಳಿಂದ ದೂರನೇ ಇದ್ದೆ. ಆದರೆ ಅವಳಿಗೆ ನನ್ನ ಮೇಲೆ ಕಣ್ಣು, ನನ್ನ ಮೇಲೆ ವಿಪರೀತ ಪ್ರೀತಿ ಬೆಳೆಸಿಕೊಂಡು ಬಿಟ್ಟಿದ್ಲು. ಮೊದಲು ನಾನು ಅವಳನ್ನು ನಯವಾಗಿ ತಿರಸ್ಕರಿಸಿದೆ. ಆದರೆ ಅವಳು ಹಿಡಿದ ಹಠ ಬಿಡುವವಳಲ್ಲ. ಅವಳು ನನ್ನ ಮನಸ್ಸನ್ನು ಕೊನೆಗೂ ಗೆದ್ದು ಬಿಟ್ಟಳು. ನಮ್ಮ ವಿಚಾರ ಅವಳ ಅಪ್ಪನಿಗೆ ಗೊತ್ತಾಗಿ ನನಗೆ ಬಂದು ಧಮಕಿ ಹಾಕಿದ್ರು. ಅವಳ ಮದುವೆ ಮಹರ್ಷಿ ಜೊತೆ ಮಾಡುತ್ತಿದ್ದೇನೆ. ನೀನು ಅವಳಿಂದ ದೂರ ಹೋಗದಿದ್ದರೆ ನಿನ್ನ ಜಿಮ್ ಸೆಂಟರನ್ನು ಕ್ಲೋಸ್ ಮಾಡಿಸ್ತೇನೆ ಎಂದು ಬೆದರಿಸಿದ್ರು. ನನಗೆ ಗಾಬರಿಯಾಯಿತು. ಅವಳನ್ನು ಅವಾಯ್ಡ್ ಮಾಡಿದೆ. ಅವಳೊಂಥರ ಸೈಕೋ ಕ್ಯಾರೆಕ್ಟರ್. ವಿಚಾರ ತಿಳಿದು ವೆಂಕಟಾಚಲಂನವರಲ್ಲಿ ಗಲಾಟೆ ಮಾಡಿ ಮನೆ ಬಿಟ್ಟು ಓಡಿ ಬಂದಳು. ಸ್ವಲ್ಪ ದಿನ ಎಲ್ಲಾದರೂ ಹೋಗ್ತೇನೆ, ಆಗ ತಂದೆಯವರಿಗೆ ಬುದ್ಧಿ ಬರುತ್ತೆ, ನಮ್ಮ ಮದುವೆಗೆ ಒಪ್ಪುತ್ತಾರೆ ಎಂದಳು.
ನನಗೆ ಅವಳನ್ನು ಎಲ್ಲಿಗೆ ಕರೆದುಕೊಂಡು ಹೋಗಬೇಕು ಎಂದು ತಿಳಿಯದೆ ಬೆಂಗಳೂರಿಗೆ ಕರೆದುಕೊಂಡು ಹೋದೆ. ಅಲ್ಲಿ ನನ್ನ ಫ್ರೆಂಡ್ ಮೃಣಾಲ್ಗೆ ಸಹಾಯ ಕೇಳಿದೆ. ಅವನು ಅವನ ಫ್ಲ್ಯಾಟ್ನ ಕೀ ಕೊಟ್ಟ. ಮಾನ್ವಿನ ಅಲ್ಲಿ ಬಿಟ್ಟು ನಾ ಬಂದೆ. ಈ ವಿಚಾರ ಅವಳ ತಂದೆಗೆ ಹೇಗೋ ಗೊತ್ತಾಯಿತು. ಅವರು ಮಾನ್ವಿನ ಸಂಪರ್ಕಿಸಿ, ಮಹರ್ಷಿ ಜೊತೆ ಮದುವೆ ನಿನಗೆ ಜಸ್ಟ್ ಕನ್ವೀನಿಯನ್ಸ್. ಅವನನ್ನು ಮದುವೆ ಆದರೆ ನಿನಗೆ ನನ್ನ ಆಸ್ತಿ, ಇಲ್ಲ ಅಂದರೆ ಬಿಡಿ ಕಾಸು ಸಿಗೋಲ್ಲ ಅಂದ್ರಂತೆ. ಮತ್ತೆ ನನ್ನನ್ನು ಅಲ್ಲಿಗೆ ಕರೆಸಿಕೊಂಡ ಮಾನ್ವಿ ನನಗೆ ಈ ವಿಚಾರ ಹೇಳಿ, ಮಹರ್ಷಿನ ಹೆಸರಿಗಷ್ಟೇ ಮದುವೆ ಆಗ್ತೇನೆ, ಆದರೆ ಯಾವತ್ತಿದ್ರೂ ನೀನೇ ನನ್ನ ಗಂಡನಾಗುವವನು. ಮಹರ್ಷಿನ ಉಪಾಯವಾಗಿ ಹೇಗೆ ಮುಗಿಸಬೇಕು ನಾನು ಪ್ಲ್ಯಾನ್ ಮಾಡ್ತೇನೆ, ನೀನು ನನ್ನ ಜೊತೆ ಇರು ಎಂದಳು. ನನಗೆ ಅವಳ ಪ್ಲ್ಯಾನ್ ಇಷ್ಟವಾಗಲಿಲ್ಲ. ಅವಳನ್ನು ಬ್ಯಾಂಗ್ಳೂರಿನಿಂದ ವಾಪಸ್ ತಂದು ಅವಳ ಮನೆಯಲ್ಲಿ ಬಿಟ್ಟೆ. ಮತ್ತು ಅವಳಿಗೂ ಮಹರ್ಷಿಗೂ ಮದುವೆ ಆಯಿತು ಎಂದು ಸುದೀರ್ಘವಾದ ಮಾಹಿತಿಗೆ ಮುಕ್ತಾಯ ಹಾಡಿದ ಮಯೂರ್. ಅಂದರೆ ಅವಳಿಗೆ ಮಹರ್ಷಿನ ಕೊಲೆ ಮಾಡುವ ಉದ್ದೇಶವಿತ್ತೆ? ವಿಶಾಲ್ ಮತ್ತೆ ಕೇಳಿದ. ಹೌದು, ಅವಳಿಗೆ ಆ ಉದ್ದೇಶವಿತ್ತು ಎಂದು ಅವಳ ಮಾತಿನಿಂದ ಗೊತ್ತಾಗಿತ್ತು. ಮತ್ತು ನೀವು ಅಪರಾಧಿಯಲ್ಲ ಎಂದಾದ ಮೇಲೆ ಯಾಕೆ ಅಡಿಗೆ ಕುಳಿತಿದ್ದೀರಾ? ಮಾನ್ವಿ ಕೊಲೆಯಾಗಿದ್ದಾಳೆ ಎಂದರೆ ಸಹಜವಾಗಿ ಜನ ನನ್ನ ಮೇಲೆ ಗುಮಾನಿ ಪಡ್ಬೋದು ಎಂದು ಹೆದರಿ. ನೀವೇ ಯಾಕೆ ಅವಳನ್ನು ಕೊಲೆ ಮಾಡಿರಬಾರ್ದು? ವಿಶಾಲ್ನ ನೇರ ಆರೋಪ. ನೀವೇ ಯೋಚಿಸಿ, ಅವಳನ್ನು ಕೊಲೆ ಮಾಡಲು ನನಗೆ ಯಾವ ಮೋಟಿವ್ ಇದೆ? ಮಯೂರ್ ಕೇಳಿದ. ಅವನಿಗೆ ಉತ್ತರಿಸುವಷ್ಟರಲ್ಲಿ ವಿಶಾಲ್ನ ಫೋನ್ಗೆ ಇನ್ಸ್ಪೆಕ್ಟರ್ ರಮನ್ನ ಕಾಲ್ ಬಂತು. ಕಾಲ್ ಸ್ವೀಕರಿಸಿದ ವಿಶಾಲ್ ರಮನ್ನ ಮಾತು ಕೇಳಿ ಮಯೂರ್ನ ಜೊತೆಗಿನ ಮಾತುಕತೆಯನ್ನು ಮೊಟಕುಗೊಳಿಸಿ ಗಡಿಬಿಡಿಯಿಂದ ಪೊಲೀಸ್ ಸ್ಟೇಷನ್ ಹಾದಿ ಹಿಡಿದ. ಕತೆ ಮುಂದುವರಿಯುತ್ತದೆ. ಈ ಕತೆ ಯಾರಿಗೆಲ್ಲ ಇಷ್ಟವಾಯ್ತಂತ ತಿಳಿಸಿ. ಹಾಗೆ ಕೊಲೆ ಮಾಡಿರುವವರು ಯಾರು ಅಂತ ಕೂಡ ನಿಮಗೆ ಅಂದಾಜಿದ್ರೆ ತಿಳಿಸಿ.